ಇಂದು ರಾಜ್ಯಾದ್ಯಂತ ಸಾರಿಗೆ ನೌಕರರ ಬಂದ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಎಂದಿನಂತೆ ಏರ್ಪೋರ್ಟ್ನಿಂದ ಬಸ್ ಸಂಚಾರ ಆರಂಭ. ಏರ್ಪೋರ್ಟ್ನಿಂದ ಮುಂಜಾನೆಯಿಂದ ಬಸ್ ಸಂಚಾರ ಸುಗಮ. ಏರ್ಪೋರ್ಟ್, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರಯಾಣಿಕರು. ಬಂದ್ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಬಸ್ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ. ಎಂದಿನಂತೆ 150 ವಾಯುವಜ್ರ ಬಸ್ಸುಗಳಿಂದ 400 ಟ್ರಿಪ್ಗಳ ಸಂಚಾರ. ಏರ್ಪೋರ್ಟ್ನಿಂದ ಮುಂಜಾನೆಯಿಂದಲೇ ಬಸ್ ಸಂಚಾರ ಸುಗಮವಾಗಿದೆ ಎಂಬುವ ಮಾಹಿತಿ ತಿಳಿದುಬಂದಿದೆ. ವರದಿ ಹರೀಶ್, VK18 ನ್ಯೂಸ್ ಕನ್ನಡ, ದೇವನಹಳ್ಳಿ. ಅಲ್ಲಲ್ಲ, ನಾವು ನೋವು ಹೇಳ್ಕೊಂತೀವಿ. ನಾವು ಮೀಡಿಯಾ ಮುಂದೆ ಹೇಳಿದ್ರಲ್ಲ, ಸಂಸ್ಥೆ ಪರವಾಗಿ ಕೆಲಸ ಮಾಡ್ತೀವಿ ಅಂತ. ಇದು ಸಮಸ್ಯೆ ಮಾಡ್ತಾರೆ. ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ, ಇವತ್ತೇ ಬಂದಿದ್ದಾರೆ ಇಲ್ಲಿ. ಅಲ್ಲ, ಆದ್ರೂ ಏನಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳಕ್ಕೆ. ಈಗ ಇವು ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಾರೆ, ಪೇಷಂಟ್ಗಳು ಸಾಯ್ತಿರ್ತಾರೆ, ಅವ್ರಿಗೆ ಸ್ಮಾರ್ಟ್ ಬರಲ್ವಾ ಅಲ್ವಾ ಸರ್? ಇಂಥ ದೊಡ್ಡ ಬಸ್ ಕಷ್ಟಪಡೋ ಡ್ರೈವರ್ಗೆ ಬೆಲೆನೇ ಇಲ್ವಾ? ಬೇರೆ ಯಾರ್ಯಾರಿಗೋ ಮಾಡಕ್ ನೋಡ್ತೀರಾ? ಯಾರೋ ಕೇಳಿದ್ರೆ ಕಾರ್ಪೊರೇಷನ್ ಅಲ್ಲಿ ಇವಾಗ ಕಸ ಸಿಟಿ ಇದಾಗತ್ತೆ ಅನ್ಬಿಟ್ಟು ಅವ್ರಿಗೋಸ್ಕರ ಮಾಡ್ತೀರಾ? ಇಷ್ಟೆಲ್ಲ ಇರೋದು ಸರ್. ಹೇಳಿದೀನಿ, ಒಬ್ರ ಹತ್ರ ಹೇಳಿದೀನಿ, ನಮ್ಮ ನೋವನ್ನ ಹೇಳ್ಕೊಂಡಿದೀವಿ ನಾವು. ಸರ್, ಸುಮಾರು ವರ್ಷಗಳಿಂದ ತಮ್ಮ ಬೇಡಿಕೆಗಳೆಲ್ಲ ನೆನಗುದಿಗೆ ಬಿದ್ದಿದೆ. ಸರ್ಕಾರ ಅದು ನಿಮ್ಗೂ ಗೊತ್ತು. ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿಲ್ಲದೆ ನೆನ್ನೆಲ್ಲ ಸರ್ 25 ವರ್ಷ ಸರ್ವಿಸ್ ಮಾಡಿದೀನಿ. ಆದ್ರೆ ನಮ್ಮ ಬೇಡಿಕೆಗಳಿಗೆ ಇತ್ತೀಚೆಗೆ ಸಕಾರ ಸ್ಪಂದನೆಗಳು ನಡೀತಾ ಇಲ್ಲ. ಸರ್, ನಿಮ್ಮ ವಿವಿಧ ಯೂನಿಯನ್ಗಳಿಂದ ಒಳತಾಗ್ತಿದೆ, ಸರಿಯಾದ ಬೇಡಿಕೆಗಳು ಈಡೇರ್ತಾ ಇಲ್ಲ ಅಂತ. ಅದು ಖಂಡಿತ ಸರ್. ಅದು ನಮ್ಮಲ್ಲೇ ನಾವು ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಬಂದಾಗ ಏನ್ ಬೇಕಾದ್ರೆ ಆಗತ್ತೆ. ಯಾಕಂದ್ರೆ ಒಣ ಪ್ರತಿಷ್ಠೆಗಳು ಅಂತ ಬರುತ್ತಲ್ಲ, ನಾನ್ ಮೇಲೆ ಅಂತ ಹೋದಾಗ ಎಲ್ಲರೂ ಸೇರಿ ಒಂದಾಗಿ ಬಂದ್ಬಿಟ್ರೆ ಮುಗಿದೋಯ್ತು. ರಾಜ್ಯ ಸರ್ಕಾರಿ ನೌಕರರು ಒಂದೇ ದಿವಸ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಬೆಳಗ್ಗೆ 11 ಗಂಟೆ 2 ಗಂಟೆವರೆಗೆ ಏನೋ ಬಂದಿಲ್ಲ ಅಷ್ಟೇ. 17% ಏನೋ ಅನೌನ್ಸ್ ಮಾಡೋದು, ಅವ್ರು 30% ಟೋಟಲ್ ಆಗಿ ಮಾಡಿದ್ರು ತಾನೆ. ಅವ್ರಿಗೆ ಒಂದೇ ದಿವಸ ಮಾಡಿದವ್ರು, ಯಾಕಂದ್ರೆ ಒಗ್ಗಟ್ಟಿದೆ ಅವರಲ್ಲಿ. ನಮ್ಮಲ್ಲಿ ಅದಿಲ್ಲ, ಮಾಡೋದು. ಸರ್, ಈಗಾಗಲೇ 14 ತಿಂಗಳ ವೇತನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ. 14 ತಿಂಗಳಲ್ಲ ಸರ್, 38 ತಿಂಗಳು. ಯಾವ ಲೆಕ್ಕಾಚಾರ ಕೊಡ್ತಾರ? 14 ತಿಂಗಳು, 38 ತಿಂಗಳು ರೇಸ್ ಬರ್ಬೇಕು. 38 ತಿಂಗಳು 2020 ಸೊ 24ರಿಂದ ಮಾಡ್ಬೇಕಾಗಿತ್ತು. ಈ ಕಡೆಗೆ 18 ತಿಂಗಳು. ಯಾರು ಬರ್ತದೆ? ಕಷ್ಟಕ್ಕೆ ಕೆಲಸ ಮಾಡ್ತಿಲ್ಲ ನಾವು. ಅದು ನಿಮ್ಗೆ ನೋವಾಗುತ್ತೆ. ಖಂಡಿತ ಸರ್, ಯೂನಿಯನ್ ಅನ್ನು ಎಲೆಕ್ಷನ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಎಲೆಕ್ಷನ್ ಮಾಡ್ಬೇಕು ಸರ್. 2097ರಲ್ಲಿ ಮಾಡೋದು ಎಲೆಕ್ಷನ್. ಅದ್ ಬಿಟ್ರೆ ಈ ಕಡೆ ಮಾಡ್ಲೇ ಇಲ್ಲ. ಅದನ್ನ ಎಲೆಕ್ಷನ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಇವತ್ತಿನ ಕಿತ್ತಾಡೋ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇಬ್ಬರಿಬ್ರು ಸೇರಿ ನಾನು ನೀನು ಅನ್ನೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಮಾಡಬಹುದಾಗಿತ್ತು, ಅದನ್ನ ಅವ್ರು ಮಾಡಿಲ್ಲ. ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಸಮಾನ ವೇತನ ಕೊಡ್ತೀವಿ ಅಂತ ತಮ್ಮ ಪ್ರಣಾಳಿಕೆ ಹೇಳ್ಕೊಂಡಿದ್ದಾರೆ. ನಿರ್ಲಕ್ಷ್ಯ ವಹಿಸ್ತಾ ಇದೆ. ರಾಜಕೀಯ ಬರೀ ಸುಳ್ಳು ಭರವಸೆಗಳು. ಎಲ್ಲೆಲ್ಲಿ ಏನಾಗತ್ತೆ ಅಂತ ಗೊತ್ತಿಲ್ಲ ಸರ್. ಇದೆಲ್ಲ ಈಡೇರಿಕೆ ಆಗ್ತಾ ಇಲ್ವಾ? ನಿಮ್ಗೆ ಯಾವ ರೀತಿ ನೋವಾಗುತ್ತೆ ಸರ್? ಪರೀಕ್ಷೆ ಹೇಳಿದೀನಿ. ಥ್ಯಾಂಕ್ ಯು ಸರ್.